ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡುತ್ತಿರುವುದು ಹತಾಶವಾದ ಮಾನಸಿಕ ಅಸ್ವಸ್ಥತೆಯಿಂದ ಪ್ರತಿಬಿಂಬಿಸುವ ರೀತಿ ಇದೆ. ಖರ್ಗೆ ಅವರ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಬೇಕು ಎಂದು ಮಾಜಿ ಸಚಿವ ಸಿಟಿ ರವಿ ಆಗ್ರಹಿಸಿದರು. ಮಲ್ಲೇಶ್ವರಂದ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಖರ್ಗೆ ಅವರು 6 ದಶಕಗಳ ಕಾಲ ರಾಜಕಾರಣದಲ್ಲಿ ಹಲವಾರು ಹುದ್ದೆಗಳನ್ನು ಅನುಭವಿಸಿ ಇಂತಹ ಹೇಳಿಕೆ ನೀಡುತ್ತಿರುವುದು ಒಳ್ಳೆಯದಲ್ಲ. ಹಿರಿತನದ ಹಾಗೂ ಮುತ್ಸದಿತನದ ಹೇಳಿಕೆಗಳಾಗಿ ಕಾಣುತ್ತಿಲ್ಲ. ಇದೊಂದು ದ್ವೇಷದ ಹೇಳಿಕೆ ಎಂದರು. ಅದು ಹತಾಶವಾಗಿರ್ತಕ್ಕಂಥ ಮಾನಸಿಕ ಅಸ್ವಸ್ಥತೆಯನ್ನು ಪ್ರತಿಬಿಂಬಿಸ್ತಕ್ಕಂಥ ದ್ವೇಷವನ್ನು ವ್ಯಕ್ತಪಡಿಸ್ತಕ್ಕಂಥ ಹೇಳಿಕೆಗಳನ್ನು ಅವರು ಕೊಟ್ಟ ಹೇಳಿಕೆಗಳಲ್ಲಿ ಕಾಣ್ತಾ ಇದ್ದೀವಿ. ಕೇರಳದಲ್ಲಿ ಹೇಳಿಕೆ ಕೊಟ್ಟರು, ಗುಜರಾತಿನ ಜನ ಅನಕ್ಷರಸ್ಥರು ಅಂತ ಹೇಳಿದರು. ಬಿಜೆಪಿನ ಗುಜರಾತ್ನ ಜನ ಅನಕ್ಷರಸ್ಥ ಜನ ಗೆಲ್ಲಿಸಿರ್ಬೋದು, ಕೇರಳದ ವಿದ್ಯಾವಂತ ಜನ ಬೆಂಬಲಿಸಲಿಲ್ಲ ಅಂತ ಹೇಳಿದರು. ಆ ಮೂಲಕ ಗುಜರಾತ್ನ ಜನತೆಯನ್ನು ಅಪಮಾನಿಸಿದರು. ಅಷ್ಟು ಮಾತ್ರ ಅಲ್ಲ, ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಕರ್ನಾಟಕದಲ್ಲೂ ನಿರಂತರವಾಗಿ 98ರಿಂದ ಭಾರತೀಯ ಜನತಾ ಪಾರ್ಟಿಗೆ ಲೋಕಸಭೆಯಲ್ಲಿ ಕರ್ನಾಟಕದ ಜನ ಬೆಂಬಲಿಸ್ತಾನೆ ಇದ್ದಾರೆ. ಅಂದರೆ ಈ ಕರ್ನಾಟಕದ ಜನರು ಬಿಜೆಪಿನ ಬೆಂಬಲಿಸ್ತಕ್ಕಂಥ ಕರ್ನಾಟಕದ ಜನರು ಕೂಡ ನಿಮ್ಮ ದೃಷ್ಟಿಯಲ್ಲಿ ಅನಕ್ಷರಸ್ತ್ರ. ಇನ್ನು ಪಶ್ಚಿಮ ಬಂಗಾಳಕ್ಕೆ ಹೋಗಿ ನೀವೇನು ಹೇಳಿಕೆ ಕೊಟ್ರಿ? ಬಿಜೆಪಿ ಮತ್ತು RSSನ ವಿಷಸರ್ಪಕ್ಕೆ ಹೋಲಿಸಿದ್ರಿ. ಅಲ್ಲಿಂದ ಮುಂದೆ ಹೋಗಿ ಮುಸಲ್ಮಾನರನ್ನ ಪ್ರಚೋದಿಸುವ ಕೆಲಸ ಮಾಡಿದ್ರಿ. ನೀವು ನಮಾಜ್ ಮಾಡ್ತಿದ್ರು, ನಮಾಜನ್ನು ಬಿಟ್ಟು ಬಿಜೆಪಿ ಮತ್ತು RSS ವಿಷಸರ್ಪವನ್ನು ಕೊಲ್ಲಿ ಅಂತ ಹೇಳಿದ್ರಿ. ಈ ಮೂಲಕ ಪ್ರಜಾಪ್ರಭುತ್ವ ವಿರೋಧಿಯಾಗಿ ವರ್ತನೆ ಮಾಡಿದ್ರಿ, ದ್ವೇಷವನ್ನು ಕಾಡಿದ್ರಿ. ಇಷ್ಟಾದ್ಮೇಲೂ ನಾವು ಗಾಂಧಿ ಅನುಯಾಯಿಗಳು ಅಂತ ಹೇಳ್ತೀರಿ. ಗಾಂಧಿ ಇದನ್ನೇ ನಿಮಗೆ ಬೋಧಿಸಿದ್ದ? ಗಾಂಧಿಯ ಅಹಿಂಸೆ ತತ್ವ ಇದೇನಾ? ಅಂದರೆ ಬಿಜೆಪಿ RSSನ ಕೊಲ್ಲಿ ಅನ್ನೋದನ್ನೇ ನಿಮಗೆ ನಿಮ್ಮ ಇವತ್ತಿನ ಗಾಂಧಿಗಳು ಹೇಳ್ಕೊಡ್ತಾ ಇದ್ದಾರಾ? ಇದು ಕಾಂಗ್ರೆಸ್ಸಿಗಿರುವಂಥ ಹತಾಶೆಯನ್ನು ತೋರಿಸುತ್ತೆ. ಇವರು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಇವ್ರ ಮನಸ್ಥಿತಿಯನ್ನು ತೋರಿಸುತ್ತೆ. ನಾನು ಆಗ್ರಹಿಸ್ತೇನೆ, ಕರ್ನಾಟಕ ಸರ್ಕಾರಕ್ಕೆ ನೀವೊಂದು ದ್ವೇಷ ಭಾಷಣ ನಿಷೇಧದ ಒಂದು ಬಿಲ್ ತಂದಿದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣ ದ್ವೇಷ ಭಾಷಣದ ವ್ಯಾಪ್ತಿಗೆ ಬರಲ್ವಾ? ಬಿಜೆಪಿ RSSನವ್ರನ್ನ ಕೊಲ್ಲಿ ಅನ್ನೋದು ದ್ವೇಷ ಆಗಲ್ವಾ? ಯಾಕೆ ಮುಖ್ಯಮಂತ್ರಿಗಳು ಮಾತಾಡಿಲ್ಲ? ಮರಿ ಖರ್ಗೆ ಅವರು ಏನು ಹೇಳ್ತೀರಿ? ಇದು ನಿಮ್ಮ ತಂದೆಯವ್ರ ಮಾತು ದ್ವೇಷ ಭಾಷಣದ ವ್ಯಾಪ್ತಿಗೆ ಬರಲ್ವಾ? ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.